ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು 6-8 ಅಂದರೆ ಆಗಸ್ಟ್ 6ನೇ ತಾರೀಕಿಗೆ ಮಾನ್ಯ ಆಯುಕ್ತರು ಹೊರಡಿಸಿರುವಂತಹ ಒಂದು ಸುತ್ತೋಲೆಯ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಈ ಒಂದು ಸುತ್ತೋಲೆ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ 2026-27ನೇ ಶೈಕ್ಷಣಿಕ ಸಾಲಿನ ಕ್ರೀಡಾಕೂಟದ ಸಂಬಂಧ ಹೋದ ತಿಂಗಳು ಅಂದರೆ ಜುಲೈ 14ನೇ ತಾರೀಕಿಗೆ ಒಂದು ಆದೇಶ ಆಗುತ್ತೆ, ಸುತ್ತೋಲೆಯನ್ನು ಹೊರಡಿಸಲಾಗುತ್ತೆ. ಆ ಸುತ್ತೋಲೆಯಲ್ಲಿ ಈ ವರ್ಷ ಅಂದರೆ ಈ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳ ಏನು ನಿಯಮಗಳಿವೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಸವಿವರವಾಗಿ ತಿಳಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ 8ನೇ ತರಗತಿಯ ಒಬ್ಬ ವಿದ್ಯಾರ್ಥಿಯ ಪೋಷಕರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯನ್ನು ಆಲಿಸಿದಂತಹ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ದೇಶನವನ್ನು ಕೊಡುತ್ತೆ. ಆ ನಿರ್ದೇಶನ ಯಾಕೆ ಅತಿ ಮುಖ್ಯವಾಗುತ್ತೆ ಮತ್ತು ಆ ನಿರ್ದೇಶನದಲ್ಲಿ ಏನೇನಿದೆ ಅನ್ನೋದನ್ನು ಈ ಒಂದು ಸುತ್ತೋಲೆಯಲ್ಲಿ ತಿಳಿಸ್ಲಿಕ್ಕಿದ್ದೇನೆ. ಆದಮೇಲೆ ಈ ಸುತ್ತೋಲೆ ಹೊರಡಿಸಿರೋದು ಮಾನ್ಯ ಆಯುಕ್ತರು. ಈ ಸುತ್ತೋಲೆಯ ವಿಷಯವಾಗಿರುತ್ತೆ. ಇಲ್ಲಿ ನೀವು ಕಾಣ್ತೀರಿ 2026-27ನೇ ಶೈಕ್ಷಣಿಕ ಸಾಲಿನ ಕ್ರೀಡಾಕೂಟವನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮಧ್ಯಪ್ರವೇಶದ ಹಿನ್ನೆಲೆಯಲ್ಲಿ ಮುಂದೂಡಿಸಿರುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಉಲ್ಲೇಖ ನಾನು ಈಗಾಗಲೇ ಹೇಳಿದಂತೆ 14ನೇ ತಾರೀಕಿಗೆ ನೀವಿಲ್ಲಿ ಕಾಣ್ತೀರಿ. 14ನೇ ತಾರೀಕಿಗೆ 14/7/2026 ಏನು ಸುತ್ತೋಲೆ ಬಂದಿತ್ತು ಆ ಉಲ್ಲೇಖದ ಅನ್ವಯ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತೋಲೆ ಇದೆ. ಸುತ್ತೋಲೆಯಲ್ಲಿ ಏನಿದೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಕ್ರೀಡಾಕೂಟಗಳನ್ನು ರಾಜ್ಯಾದ್ಯಂತ ಶಾಲೆಗಳಲ್ಲಿ ಆಯೋಜಿಸಲಿಕ್ಕಾಗಿ ಉಲ್ಲೇಖ 2ರಲ್ಲಿ ಕ್ರೀಡಾ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಸುತ್ತೋಲೆಯ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ ಸವಿವರವಾದಂತಹ ವಿಡಿಯೋ. ಸೊ ಆ ವಿಡಿಯೋವನ್ನು ಅದರಲ್ಲಿರುವಂತಹ ಮಾಹಿತಿಗಳು ಈ ಒಂದು ಆದೇಶ ಈ ಒಂದು ಸುತ್ತೋಲೆ ಬಂದ ನಂತರ ಅದಕ್ಕೆ ಅಮಾನ್ಯವಾಗಿರುತ್ತೆ. ಆ ವಿಷಯವನ್ನು ಕೂಡ ಸ್ಪಷ್ಟಪಡಿಸಲಿಕ್ಕೆ ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ. ಆದಮೇಲೆ ಆ ಸುತ್ತೋಲೆಯಲ್ಲಿ ಏನಿದೆ ನೋಡಿ, ಸದರಿ ಸುತ್ತೋಲೆಯನ್ನು ಪ್ರಶ್ನಿಸಿ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಮೂಲಕ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಏನು WP ದಾವೆಯನ್ನು ಹೂಡಿರ್ತಾರೆ. ಉಲ್ಲೇಖ 1ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಮಾಡುತ್ತೆ ಅಂದರೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 37 ಅಂದರೆ ಹಿಂದಿನ ತಿಂಗಳು 30ನೇ ತಾರೀಕಿಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತದೆ. ಅದಾದ ಮೇಲೆ ಆ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಏನು ಹೇಳುತ್ತೆ ಅಂದರೆ ಈಗಾಗಲೇ ಹೊರಡಿಸಿರುವಂತಹ ದಿನಾಂಕ 17/7/2026 ಕ್ರೀಡಾ ಸುತ್ತೋಲೆ ಅದರ ಸಂಖ್ಯೆ ಇಲ್ಲಿದೆ, ಅದು ಆಕ್ಷೇಪಾರ್ಹವಾಗಿದೆ. ಆದ್ದರಿಂದಾಗಿ ಆಕ್ಷೇಪಾರ್ಹವಾಗಿದೆ, ಇದನ್ನು ಜಾರಿಗೆ ತರದಂತೆ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡುತ್ತೆ. ಹಾಗಾಗಿ ಮಾನ್ಯ ಆಯುಕ್ತರು ಏನು ತಿಳಿಸ್ತಾರೆ ಅಂದರೆ ಸದರಿ ಪ್ರಕರಣವು ಮಾನ್ಯ ನ್ಯಾಯಾಲಯದಲ್ಲಿ ಇರುವುದರಿಂದಾಗಿ ವಿಚಾರಣೆಯಲ್ಲಿರುವ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶವನ್ನು ನೋಡಿ, ಇಲ್ಲಿ ಅತಿ ಮುಖ್ಯವಾದ ಒಂದು ಮಾಹಿತಿ ಇದೆ. ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶ ಅಥವಾ ಸರ್ಕಾರ ಅಥವಾ ಸಕ್ಷಮ ಪ್ರಾಧಿಕಾರದಿಂದ ಮುಂದಿನ ನಿರ್ದೇಶನಗಳು ಅದೆರಡು ಬರೋಲ್ಲವರೆಗೆ, ಅದೆರಡರಲ್ಲಿ ಮಾಹಿತಿ ಸಿಗೋಲ್ಲವರೆಗೆ, ನಿರ್ದೇಶನ ಲಭಿಸುವವರೆಗೆ ಕ್ರೀಡಾಕೂಟಗಳನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಸೊ ಇಲ್ಲಿ ನಮಗೆ ಮಾಹಿತಿ ಮುಖ್ಯವಾಗಿರುವಂಥ ಮಾಹಿತಿ ಏನು ಹೇಳುತ್ತೆ ಅಂದರೆ ಕ್ರೀಡಾಕೂಟವನ್ನು ಮುಂದೂಡಲಾಗಿದೆ. ಕ್ರೀಡಾಕೂಟ ಅಂದರೆ ಎಲ್ಲ ಗೇಮ್ಸು, ಅಥ್ಲೆಟಿಕ್ಸು ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಎಲ್ಲಿಯವರೆಗೆ ಅಂದರೆ ಒಂದು ಮಾನ್ಯ ನ್ಯಾಯಾಲಯ ಇದರ ಬಗ್ಗೆ ಅಂತಿಮ ಆದೇಶವನ್ನು ಹೊರಡಿಸಬೇಕು ಅಥವಾ ಸರ್ಕಾರ ಅಥವಾ ಸಕ್ಷಮ ಪ್ರಾಧಿಕಾರದಿಂದ ಮುಂದಿನ ನಿರ್ದೇಶನಗಳು ಬರಬೇಕು. ಸೊ ಸರ್ಕಾರ ಏನು ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರ ಸಾಮಾನ್ಯವಾಗಿ ಆ ನ್ಯಾಯಾಲಯಕ್ಕೆ ಅಫಿದಾವಿತನ್ನು ಕೊಡುತ್ತೆ, ನಾವು ಹೀಗೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಅದಾದ ಮೇಲೆ ನ್ಯಾಯಾಲಯ ಅದನ್ನು ಒಪ್ಕೊಂಡು ಬಿಟ್ಟರೆ ಆ ಸರ್ಕಾರದ ಆದೇಶ ಏನು ಅದರಲ್ಲಿ ಬದಲಾವಣೆ ಏನು ಮಾಡುತ್ತಾರೆ ಅನ್ನುವಂಥ ಆದೇಶ ಏನಿದೆ, ಸುತ್ತೋಲೆ ಏನಿದೆ, ಅದೇ ಅಂತಿಮವಾಗುತ್ತೆ. ಸೊ ಈ ರೀತಿ ಇರುವುದರಿಂದಾಗಿ ನನ್ನೆಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ವೃತ್ತಿ ಬಾಂಧವರಲ್ಲಿ ವಿನಂತಿ ಏನಂದರೆ
ನೀವೇನು ಈಗ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬ್ತಾ ಇದ್ದೀರಿ, ಅವರ ಕೆಟಗರಿಯನ್ನು ನೀವೇನು ಡಿಸೈಡ್ ಮಾಡ್ತಾ ಇದ್ದೀರಿ, ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಯಾಕಂದರೆ 14ರ ವಯೋಮಿತಿಯ ವಿದ್ಯಾರ್ಥಿಗಳ ಬಗ್ಗೆ ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಸೊ ಈ 14ರ ವಯೋಮಿತಿಯ ವಿದ್ಯಾರ್ಥಿಗಳು 8ನೇ ತರಗತಿ 9ನೇ ತರಗತಿಯ ವಿದ್ಯಾರ್ಥಿಗಳು ಯಾವ ರೀತಿ ಭಾಗವಹಿಸಬೇಕು ಅನ್ನುವಂತಹ ಆದೇಶ, ಸ್ಪಷ್ಟೀಕರಣ ಒಂದೇ ಉಚ್ಚ ನ್ಯಾಯಾಲಯದಿಂದ ಬರಬೇಕು ಅಥವಾ ಸರ್ಕಾರದಿಂದ ಇದರ ಬಗ್ಗೆ ಏನು ತಿದ್ದುಪಡಿ ಮಾಡಿರುವಂತಹ ಸುತ್ತೋಲೆ ಬರಬೇಕು. ಸುತ್ತೋಲೆ ಬಂದ ನಂತರ ಆ ವಿದ್ಯಾರ್ಥಿಗಳನ್ನು ಯಾವ ವಿಭಾಗದಲ್ಲಿ ಆಡಿಸುವುದು ಅನ್ನೋದನ್ನು ನಾವು ದೈಹಿಕ ಶಿಕ್ಷಕರು ಅಂದರೆ ನಮ್ಮ ವೃತ್ತಿ ಬಾಂಧವರು ನಿರ್ಣಯಿಸ್ಬೋದು. ಅಲ್ಲಿವರೆಗೆ ನೀವು ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳ ಈವೆಂಟನ್ನು ಫೈನಲ್ ಮಾಡಬೇಡಿ ಮತ್ತು ಅವರ ಈವೆಂಟನ್ನು ಪುಷ್ ಮಾಡಬೇಡಿ. ಪುಷ್ ಮಾಡಿದರೆ ಮತ್ತೆ ಅದನ್ನು ರಿವರ್ಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ಇದಕ್ಕೆ ಸಂಬಂಧಪಟ್ಟ ಹಿಂದಿನ ವಿಡಿಯೋದಲ್ಲಿ ನಾನು ಸುತ್ತೋಲೆ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಮಾಹಿತಿಯು ಈ ಒಂದು ಸುತ್ತೋಲೆ ಬಂದ ನಂತರ ಅಮಾನ್ಯವಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಲು ಇಚ್ಛಿಸ್ತೇನೆ. ಮುಂದೆ ಕಾದು ನೋಡೋಣ ಯಾವ ಬದಲಾವಣೆಗಳು ಆಗುತ್ತೆ ಅಂತ. ಇದಿಷ್ಟು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಮ್ಮ ಘನ ಸರ್ಕಾರವು ಅಂದರೆ ಕಮಿಷನರ್ ಅವರು ಹೊರಡಿಸಿರುವಂತಹ ಸುತ್ತೋಲೆ, ಇದರ ಬಗ್ಗೆ ಸವಿವರವಾಗಿ ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.